ಈಗ ಟೈಮ್ ಆಗಿದೆ 5:25 ಚೆಕ್ಔಟ್ ಮಾಡ್ಕೋಬೇಕು. ಗಾಡಿಗಳನ್ನ ಒಳಗಡೆ ಹಾಕ್ಸವ್ರೆ. ಪ್ರೀತಮ್ ಗಾಡಿ ಅದು, ಅವ್ರ ಫ್ರೆಂಡ್ ಅದು. ನಾನು ಹೊರಟೆ ಇಲ್ಲಿಂದ. ಇನ್ನು ಡೋರ್ ಓಪನ್ ಮಾಡಿ ನನ್ನ ಗಾಡಿ ಔಟ್ಸೈಡ್ ಇದೆ. ಇದರ್ से जाएगा हो जाएगा ना. ಇಲ್ಲಿಂದ ಎಕ್ಸಿಟ್ ಇದೆ ನಮಗೆ. ಇಲ್ಲಿ ನಮ್ಮ ಗಾಡಿ ಆಟೋ ಇಲ್ಲಿ ನಿಂತಿದೆ. ಥ್ಯಾಂಕ್ ಯು ಬ್ರೋ. ಓಕೆ, ದಾರ ಕಟ್ಬಿಟ್ಟಿದ್ದಾರೆ. ಸೇಫಾಗಿ ನಿಂತಿತ್ತು ಗಾಡಿ. ಒಳಗಡೆ ಬ್ಯಾಗ್ ಇಟ್ಕೊಂಡ್ರೆ ಮತ್ತೆ ಹೊರಡ್ಬೋದು. ರೂಮಿಗೆ ಬರಬೇಕಾದ್ರೆ ಗ್ಯಾಸ್ ಸಿಕ್ಕಿಲ್ಲ. ಅಲ್ಲೊಂದು ಕಡೆ ಗ್ಯಾಸ್ ಸಿಗುತ್ತೆ ಅಂದ್ಕೊಂಡೆ, ಅಲ್ಲಿ ಗ್ಯಾಸ್ ಸಿಕ್ಕಲಿಲ್ಲ. ಅಲ್ಲಿಂದ ಖಾಲಿ ಬರಬೇಕಾಯಿತು. ಈಗ ಪೆಟ್ರೋಲಲ್ಲೇ ಓಡಿಸ್ತಾ ಇದ್ದೀನಿ. ಇನ್ನು CNG ಹುಡ್ಕೊಂಡು ಹೋಗೋ ಸೀನೇ ಇಲ್ಲ. ಯಾಕಂತಂದರೆ ಮನೆ ಸಾಗರ್ ಒಳಗೇನು ಹೋಗಿ CNG ಸಿಕ್ಕಿಲ್ಲ. ಬೇಜಾರಾಗೋಯ್ತು. ಸುಮ್ಮನೆ 8-16 ಕಿಲೋಮೀಟ್ರು ಪೆಟ್ರೋಲು ಸುಮ್ಮನೆ ಸುಟ್ಟಾಕಾಯಿತು. ಒಂದು ಹೆಚ್ಚು ಕಡಿಮೆ ಒಂದು 100 ರೂಪಾಯಿ ಪೆಟ್ರೋಲ್ ವೇಸ್ಟ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಓಕೆ ಬನ್ನಿ, ಈಗ CNG ಬಂಕಿಗೆ ನಾನು ಹಾಕ್ಕೊಂಡಿದ್ದೀನಿ ಲೊಕೇಶನು. ಅಲ್ಲೋಗಿ ಫಸ್ಟ್ CNG ಫಿಲ್ ಮಾಡ್ಕೊಳ್ಳೋಣ. ಅದು ಕಾಣ್ತಿರೋದೇನೆ ನ್ಯಾಷನಲ್ ಹೈವೇ 44. ಮುಂದೆ ಹೋಗಿ ಮತ್ತೆ ಆ ರೋಡಿಗೆ ಜಾಯ್ನ್ ಆಗಬೇಕು. ಅಲ್ಲಿ ಮುಂದೆ ಒಂದು ರೈಟ್ ಟರ್ನ್ ಇದೆ. ಒಳ್ಳೆ ನಿದ್ದೆ ಆಯಿತು. AC ಇತ್ತು, ಕೂಲ್ ಆಗಿಬಿಟ್ಟಿತ್ತು. ರೋಡಲ್ಲಿ ಹೆವಿ ಡೇಂಜರಸ್ ಏನಪ್ಪ ಅಂತಂದರೆ ಹಸುಗಳು ಒಂದೇ ಸತಿ ರೋಡ್ಗೆ ಹಿಡಿತವೆ, ಕ್ರಾಸ್ ಮಾಡ್ತವೆ, ನಿಂತೇ ಇರ್ತವೆ. ನಾವು ಬರಬೇಕಾದ್ರೇ ರೋಡ್ ಕ್ರಾಸ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಭಾರಿ ಡೇಂಜರು. ಮೇನ್ ರೋಡಲ್ಲಿ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ರೋಡಲ್ಲಂತೂ ಹೆವಿ ಫೋಕಸ್ ಇಟ್ಕೊಂಡೆ ಗಾಡಿ ಓಡಿಸ್ಬೇಕು. ನೈಟ್ ಆ್ಯಂಡ್ ಡೇ ಈ ರೋಡಲ್ಲೇ ಇರ್ತವೆ ಹಸುಗಳಂತೂ. ಎಲ್ಲಂದರೆ ಅಲ್ಲಿ ತಿರ್ಗಾಡ್ತಿರ್ತವೆ. ಇವಾಗ ನಾವು ಎಂಟ್ರಿ ಆಗಿದ್ದೀವಿ NH44. ಸೊ ಈ ರೋಡಲ್ಲಿ ಸೀದಾ ಹೋಗ್ಬೇಕು. 17 ಕಿಲೋಮೀಟ್ರ್ ದೂರದಲ್ಲಿ ತೋರಿಸ್ತಿದೆ CNG ಬಂಕು. ಹೋಗೋಣ. ಫಸ್ಟು CNG ಫಿಲ್ ಮಾಡ್ಕೋಬೇಕು. CNG ಇದ್ರೇ ನನಗೆ ತುಂಬ ಲಾಭ ಇರೋದು. ಹೋಗ್ಬೇಕಿರೋದು ಸ್ಟ್ರೈಟು. ಅಲ್ಲಿ ಗ್ಯಾಸ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. ಹೆಚ್ಚು ಕಡಿಮೆ 5 ಕಿಲೋಮೀಟ್ರು 6 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಹೋಗಿ ಫಿಲ್ ಮಾಡಲೇಬೇಕು. ಎಷ್ಟು ದೂರ ಅಂತ ಅಂದ್ಬಿಟ್ಟು ಇದರಲ್ಲಿ ಓಡ್ಸೋಕ್ಕಾಗುತ್ತೆ ಪೆಟ್ರೋಲಲ್ಲಿ. ಬನ್ನಿ ಹೋಗಮ್ಮ. ಫೈನಲಿ CNG ಬಂಕಿಗೆ ಬಂದೆ. ಮೆಗಾ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನು ಇನ್ನೂ ಓಪನ್ ಆಗಿಲ್ಲ ಇದು. ಇವಾಗ ಓಪನ್ ಮಾಡ್ತಾರೆ. 1-2-3 ಗಾಡಿ ಬಂದು ನಿಂತಿದೆ. ಇದಕ್ಕೋಸ್ಕರ ನೆನ್ನೆಯಿಂದ ನಂದೊಂದು 3-4 ಅವರ್ ಟೈಮ್ ವೇಸ್ಟ್ ಮಾಡಿ ಹೆಚ್ಚು ಕಡಿಮೆ 200-300 ರೂಪಾಯಿ ಅಷ್ಟು ಪೆಟ್ರೋಲು ವೇಸ್ಟ್ ಮಾಡಿಕೊಂಡು ಅಂದರೆ ಎಕ್ಸ್ಟ್ರಾ ಅಡಿಷ್ನಲ್ಲು ತಿಂದಂಗಲ್ಲ, ಉಂಡಂಗಲ್ಲ, ಅನ್ಭೋಗಿಸ್ದಂಗಲ್ಲ. ಹೆಚ್ಚು ಕಡಿಮೆ ನನಗೆ ಲಾಸ್ ಎಷ್ಟಾಯಿತು ಅಂತಂದರೆ ಒಂದು 40 ಕಿಲೋಮೀಟ್ರ್ ಸುಮ್ಮನೆ ಲಾಸ್ ಆಯಿತು. ಸೊ ಈಗ ಬಂದಿದ್ದೀನಿ ಗಾಡಿನ. ಸೊ ಈ ಗಾಡಿಗೆ ಹಾಕ್ತವ್ರೆ, ಆ ಗಾಡಿಗೂ ಹಾಕ್ತವ್ರೆ. ಇನ್ನು ನೆಕ್ಸ್ಟ್ ನಾವು ಹಾಕಿಸ್ಕೋಬೇಕು. ಬಡ್ಡೆ ಇದಕ್ಕೆ ಗಾಡಿಯವನು ತೆಗಿ ಮುಂದಕ್ಕೆ ಅಂದ್ಬಿಡೋದ. ಇನ್ನು ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಈ ಥರ ಇದೆ. ಒಂದು ಗ್ಯಾಸಿಗೋಸ್ಕರ ಸುಮಾರು ದೂರವರೆಗೂ ಬರಬೇಕಾಯಿತು. ಏನು ಮಾಡೋಕ್ಕಾಗಲ್ಲ. ಸೊ ಅದ್ರ ದೊಡ್ಡದಾಗಿದೆ ಪ್ಲ್ಯಾಂಟ್ ಇದೆ. ಸೊ ಒಟ್ಟು ಇಲ್ಲಿ ರೇಟ್ ಇರೋದು 106 ರೂಪಾಯಿ. ಎಷ್ಟು ಇಡ್ಸುತ್ತೆ ನೋಡೋಣ. ಫುಲ್ ಖಾಲಿ ಆಗಿಬಿಟ್ಟಿತ್ತು. ಈಗ ಹಾಕಿಸ್ಕೊಂಡು ಹೋಗಮ್ಮ. ಒಟ್ಟು ಇಡಿಸಿರೋದು 474 ರೂಪಾಯಿ. ಫುಲ್ ಖಾಲಿ ಆಗಿಬಿಟ್ಟಿತ್ತು. ಸೊ ಈಗ ಹಾಕಿಸ್ಕೊಂಡಿದ್ದೀವಿ. अब CNG के लिए भैया कितना मुश्किल है भाई. हाँ भैया इधर में कर दे ये वाला में. ಗ್ಯಾಸ್ ಫಿಲ್ಲಿಂಗ್ ಎಲ್ಲ ಆಗಿದೆ. ಹೊರಡೋಣ. ಇಲ್ಲ ನಿಲ್ಸಿದ್ದೀನಿ. ಈಗ ಒಂದು ಟೀ ಕುಡ್ಕೊಂಡು ಹೋಗೋಣ. ಈಗ ಚಾಯ್ ಇದನ್ನ ಈಗ ಟೀ ಮಾಡ್ತಿದ್ದಾರೆ. ಟೀ ಮಾಡಿಕೊಂಡು ಕುಡ್ಕೊಂಡು ಹೋಗೋಣ. ಇಲ್ಲಿ ಚಳಿ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ಚಳಿ ಅನ್ನಿಸ್ತಾ ಇದೆ. ಭಯ್ಯ ठंडी है ना. हाँ इसीलिए. हाँ इसीलिए ना वो मेरे को लगा, सिर्फ मेरे को लग रहा है, आपको नहीं लग रहा है. आपको भी लग रहा है. ओके ओके. निद्ದೆ कಣ್ಣು ನೋಡ್ಬೇಡಿ ಹೆಂಗಾಗ್ಬಿಟ್ಟಿದೆ ಅಂತ. भैया किधर से चला के आ रहे हैं आप गाड़ी. भैया हमारे नागपुर से आ रहे हैं. कंटिन्यू मार दे. नहीं सोए ये वाला ट्रक. अच्छा अच्छा पिकअप वाला. अच्छा आप अकेले चला है, ये भी चला है. नहीं चुपके मैं पूछ रहा हूँ कैसा रहता है बोल के. उनका वो पूरा नींद में है ना, इसीलिए मैं यूट्यूबर है इसीलिए. ಸೊ ಅವ್ರು ನಾಗ್ಪುರಿಂದ ಕಂಟಿನ್ಯೂ ಹೊಡೆಸ್ಕೊಂಬಂದಿದ್ದಾರೆ. ನಮ್ಮ ಆಟೋ ಆಗಿದ್ದಕ್ಕೆ ಆಗಲ್ಲ, ತುಂಬ ಕಷ್ಟ ಇದೆ. ಸೊ ನಾನು ಅದಕ್ಕೆ ನಾಗ್ಪುರಲ್ಲಿ ಒಂದು ಸ್ಟೇ ಹಾಕಿದ್ದೆ. ಮೈ ಕರ್ನಾಟಕ ಸೆ
बेंगलोर से आया ऑटो में। हरियाणा थी यहाँ। हाँ, हरियाणा। आप हरियाणा है। मैं अभी लद्दाख जा रहा है, लद्दाख। लद्दाख नहीं जा रहा। नहीं, मैं जा रहा है ऑटो से। हाँ, ऑटो से। ये सीएनजी तो नहीं है, 1.5 लाख आ जाएगा। ಟೀ ತಗೊಂಡಿದ್ದೀನಿ, ಟೀ ಕುಡ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ. अच्छा चाय बनाता है, ऐसे ऐसे बना रमेश कर दो। ಸಿಕ್ಕಾಪಟ್ಟೆ ಸ್ವೀಟು. ಗ್ವಾಲಿಯರ್ಗೆ 263 ಕಿಲೋಮೀಟ್ರ್ ಇದೆ. ಲೊಕೇಶನ್ ನೋಡ್ಬೋದು. ನಾವೀಗ NH44 ಅಲ್ಲಿ ಇದ್ದೀವಿ. ಹಂಗೆ ಟೀ ಕುಡ್ದೆ. ಟೀ ಅಂತೂ ಸಿಕ್ಕಾಪಟ್ಟೆ ಸ್ವೀಟ್ ಹಾಕ್ಬಿಟ್ಟವ್ರೆ, ಸಕ್ಕರೆನ ಅದು ಸೆಟ್ ಆಗಿಲ್ಲ, ಅರ್ಧ ಬಿಸಾಕಾಯ್ತು. ಸಿಕ್ಕಾಪಟ್ಟೆ ಚಳಿ ಹೊಡಿತಾ ಇದೆ ನನಗೆ ಇಲ್ಲಿ. ನಾನು ಅನ್ಕೊಂಡೆ ನನಗೆ ಅಂತ ಅಂದ್ಬಿಟ್ಟು, ಇಲ್ಲ ಗಾಳಿ ಬೀಸ್ತಾ ಇದೆ ಮತ್ತು ವೆದರ್ ಕೂಡ ಕೂಲ್ ಇದೆ. ಹಂಗಾಗಿ ಈಗ ಸ್ವಲ್ಪ ಸ್ಟ್ರೆಚ್ ತಗೋಬೋದು, ನಾವು ಗಾಡಿನ ಆರಾಮಾಗಿ ಓಡಿಸ್ಬೋದು. ಯಾಕಂದರೆ ಕೂಲ್ ವೆದರ್ ಇದೆ. ಬಿಸಿಲಾಗ್ಬಿಟ್ರೆ ಗಾಡಿ ಓಡ್ಸೋಕ್ಕಾಗಲ್ಲ, ಭಾರಿ ಕಷ್ಟ ಆಗುತ್ತೆ. ಈಗ ಬಿಸಿಲಿಲ್ವಲ್ಲ, ಹಂಗಾಗಿ ಸ್ವಲ್ಪ ಡಿಸ್ಟೆನ್ಸ್ನ ಎಕ್ಸ್ಟ್ರಾ ಕವರ್ ಮಾಡ್ಬೋದು. 100 ಕಿಲೋಮೀಟ್ರಿಗೆ ನಾನು ಸ್ಟಾಪ್ ತೊಗೊತಾ ಇದ್ದಿದ್ದು. ಈಗ ಒಂದು 40-50 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೊಡಿಬೋದು. ಫುಲ್ಲು ಮಳೆ ವೆದರ್ ಆಗೋಗಿದೆ, ಮಳೆ ಬೇರೆ ಬರ್ತಿದೆ, ಗಾಳಿ ಹೊಡಿತಾ ಇದೆ ಈ ಕಡೆಯಿಂದ ಈ ಕಡೆಗೆ. ಸಿಕ್ಕಾಪಟ್ಟೆ ಗಾಳಿ ಇದೆ, ಚಳಿ ಇಲ್ಲೇ ಈ ನಾಡಿ ಚಳಿ ಹೊಡಿತಾ ಇದೆ. ಇನ್ನು ಲಡಾಖಲ್ಲಿ ಯಾವ ಥರ ಇದೆ ಗೊತ್ತಿಲ್ಲ ಕಂಡೀಷನ್ನು. ಮತ್ತು ಮಳೆ ಜೋರಾಯಿತು. ಈಗ ಮಳೆ ನಿಂತ್ಬಿಟ್ರೆ ಸಾಕು. ಸಿಕ್ಕಾಪಟ್ಟೆ ಮಳೆ, ಅದಕ್ಕೆ ಇಲ್ಲೊಂದು ಟಾರ್ಪಲ್ ಹಿಂಗೆ ಹಾಕ್ಬಿಟ್ಟು ರೈನ್ ಕೋಟ್ ಒಂದು ಹಾಕ್ಕೊತ ಇದ್ದೀನಿ. ಮಳೆ ಜೋರೈತೆ. ಗಾಳಿ ಓಪನ್ ಅಲ್ವಾ, ಗಾಳಿ ಹೊಡೆದ ತಕ್ಷಣ ಒಳಗಡೆಲ್ಲ ಬಂದ್ಬಿಡುತ್ತೆ. ಅದಕ್ಕೆ ರೈನ್ ಕೋಟ್ ಹಾಕ್ಕೊಂಡು ಓಡಿಸೋಣ. ಮತ್ತು ಇದನ್ನು ಹಿಂದಕ್ಕೆ ಕವರ್ ಮಾಡೋಕ್ಕೆ ಹಾಕೋಬೇಕು, ಬಟ್ಟೆಗಳೆಲ್ಲ ಇದ್ದಾವೆ. ಸೊ ರೆಡಿ, ರೈನ್ ಕೋಟ್ ಹಾಕ್ಕೊಂಡಿದ್ದೀವಿ. ಮೂವ್ ಮಾಡೋಣ. ಯಾಕಂದರೆ ಟೈಮ್ ಇಲ್ಲೇ ನಾವು ವೆಯ್ಟ್ ಮಾಡ್ತಾ ಹೋಗ್ಬಿಟ್ರೆ ತುಂಬ ಟೈಮ್ ಕನ್ಸ್ಯೂಮ್ ಆಗಿಬಿಡುತ್ತೆ. ಸೊ ಮೂವ್ ಮಾಡ್ತಾನೇ ಇರಬೇಕು, ತುಂಬ ದೂರ ಹೋಗೋಕ್ಕಿದೆ ಇನ್ನು. ಸಕ್ಸಸ್ಫುಲಿ ಕರ್ನಾಟಕದ ಬೆಂಗಳೂರು ಆಟೋ ಬಂದುಬಿಟ್ಟು 5ನೇ ಸ್ಟೇಟಿಗೆ ಕಾಲಿಟ್ಟಿದ್ದೀವಿ. ಅದೇನು ನೋಡ್ತಾ ಇದ್ದೀರಾ ಅದು ಮಧ್ಯಪ್ರದೇಶ, ಇದು ಬಂದುಬಿಟ್ಟು UP. ಇಲ್ಲಿ ಬರೆದಿದ್ದಾರೆ ಥ್ಯಾಂಕ್ ಯು ಫಾರ್ ವಿಸಿಟ್ ಅಂತ ಅಂದ್ಬಿಟ್ಟು. ಸಕ್ಸಸ್ಫುಲಿ 5 ಸ್ಟೇಟು, ಇವಾಗ 5ನೇ ಸ್ಟೇಟಿಗೆ ಎಂಟ್ರಿ ಆಗಿದ್ದೀವಿ. UPಗೆ, ಉತ್ತರ ಪ್ರದೇಶ ಕಡೆಗೆ, ಆಂಧ್ರ, ತೆಲಂಗಾಣ ಮತ್ತು ಮಹಾರಾಷ್ಟ್ರ, ಮಧ್ಯಪ್ರದೇಶ. ಈಗ UP ಕಡೆಗೆ ಹೋಗ್ತಾ ಇದ್ದೀವಿ. ಇದು ಬಾರ್ಡರ್, ಇದು ಇಲ್ಲಿಂದ ಬಾರ್ಡರ್ ಇದೆ. ಇದೇನು ಕಾಣಿಸ್ತಿದೆ ಅಲ್ವಾ, ಇದರ ಹತ್ರ ಬ್ರಿಡ್ಜು ಅದು. ಮತ್ತು ಇಲ್ಲಿ ಒಳಗಡೆ ಇದು ಲಾರಿಗಳೆಲ್ಲ ಚೆಕ್ ಮಾಡ್ತಿರೋದು. ಅಲ್ಲಿ ಆ ಲಾರಿ ಇರೋ ಜಾಗದಲ್ಲಿ ಬಂದುಬಿಟ್ಟು ಅದು RTO ಪಾಯಿಂಟ್ ಅದು. ಸೊ ತುಂಬಾ ಖುಷಿ ಆಗ್ತಿದೆ, ಹೆಮ್ಮೆ ಅನ್ನಿಸ್ತಾ ಇದೆ, ಹೆಂಗೆ ಹೇಳಿ. ಸೊ ವೆಲ್ಕಮ್ ಟು UP ಕಡೆಗೆ. ಸೊ ಸಿಕ್ಕಾಪಟ್ಟೆ ಮಳೆ ಇತ್ತು ಇಷ್ಟೊತ್ತು. ನಾನು ರೈನ್ ಕೋಟೆಲ್ಲ ಹಾಕ್ಕೊಂಡು ಮೂವ್ ಮಾಡ್ತಾ ಇದ್ದೀನಿ. ಗಾಳಿ ಮಳೆ ಇತ್ತು, ಇಲ್ಲೊಂದು ಸ್ವಲ್ಪ ಇವಾಗ ನಿಂತಿದೆ, ಇವಾಗಲೂ ಹನಿ ಆಗ್ತಿದೆ. ಹೋಗೋಣ. ಮತ್ತು ಲಾರಿಯವ್ರು ಕೂಡ ತುಂಬ ಸ್ಪೀಡಾಗಿ ಬರ್ತಾರೆ ಇಲ್ಲಿ. ಕೆಲವೊಬ್ಬರೆಲ್ಲ ಅಲ್ಲಿ ಒಳಗಡೆ ಹೋಗ್ತಿಲ್ಲ, ಅಲ್ಲಿ ಚೆಕ್ ಪಾಯಿಂಟ್ ಕಡೆಗೆ ಸೀದಾ ಹೊಡ್ಕೊ ಬರ್ತಿದ್ದಾರೆ ಅವರು. ಸೊ ಇಲ್ಲಿಂದ ಫಸ್ಟ್ ಎಸ್ಕೇಪ್ ಆಗೋಣ, ಯಾಕಂದರೆ ಮಳೆ ಬೇರೆ ಬರ್ತಿದೆ ಅಲ್ವಾ, ಗಾಡಿ ಕಾಣಿಸಲ್ಲ. ಬನ್ನಿ ಹೊರಡೋದು ಆತಗೆ. ಇಲ್ಲಿ ಬಾರ್ಡ್ರಿಂದ ಒಂದು ಹೆಚ್ಚು ಕಡಿಮೆ ಒಂದು 6-7 ಕಿಲೋಮೀಟ್ರ್ ಬಂದಿದ್ದೀನಿ. ಇಲ್ಲಿ ಯಾವುದೇ ಥರ ಮಳೆ ಇಲ್ಲ, ಆದರೆ ಗಾಳಿ ಹೊಡಿತಾ ಇದೆ. ಮೋಸ್ಟ್ಲಿ ಮಳೆಗೂ ಗೊತ್ತಾ ಅಂತ ಯಾವುದು ಬಾರ್ಡರು, ಯಾವುದು ಎಲ್ಲಿ ಮಳೆ ಬರಬೇಕು ಅಂತ ಅಂದ್ಬಿಟ್ಟು. ಮಧ್ಯಪ್ರದೇಶದಲ್ಲಿ ಬರ್ತಿದೆ, ಇಲ್ಲಿ ಬರ್ತಾ ಇಲ್ಲ. ಇವಾಗ ನೋಡ್ಕೋಬೇಕು. ಈ ಗುಂಡಿಗಳು ಸುಮಾರಿದ್ದಾವೆ. ಏನಂತಂದರೆ ಪ್ರಾಬ್ಲಮ್ಮು, ಒಂದು ವೇಳೆ ಏನಾದರೂ ನಾವು ಸಡನ್ನಾಗಿ ಬಿಟ್ಬಿಟ್ರೆ ಅದ್ರ ಒಳಗಡೆ ವೀಲ್ ಕಟ್ಟಾಗೋದು, ಇಲ್ಲಾಂದರೆ ವೀಲ್ ಬೆಂಡ್ ಬರೋದಂತ ತುಂಬ ಚಾನ್ಸ್ ಇರುತ್ತೆ. ಹುಷಾರಾಗಿರ್ಬೇಕು. ಈ ಗುಂಡಿಗಳಲ್ಲಿ ಕಾಣಿಸಲ್ಲ. ಆಟೋದು ಚಿಕ್ಕದಲ್ವಾ ಟೈರು, ಅಷ್ಟು ಈಸಿಯಾಗಿ ಸಾಮಾನ್ಯವಾಗಿ ಹೊರಗಡೆ ಬರಲ್ಲ. ನಾನೊಂದು ಇದೇ ಹೈವೇನಲ್ಲಿ ನೋಡಿದೆ, ಒಂದು 2 ಆಟೋ ಬಂದುಬಿಟ್ಟು ಅದೇ ಥರ ಗುಂಡಿಗೆ ಬಿಟ್ಬಿಟ್ಟು ಟೈರ್ ಕಟ್ಟಾಗಿರೋದನ್ನ. UPನಲ್ಲಿ ಫಸ್ಟ್ ಟೈಮು ನಾವು ಈಗ ಕ್ರಾಸ್ ಮಾಡ್ತಾ ಇದ್ದೀವಿ ಟೋಲ್ನ. ಫಸ್ಟ್ ಟೋಲ್ ಇದು UPಗೆ ಎಂಟ್ರಿ ಆದಮೇಲೆ. ಎಂಟ್ರಿ ಆಗಿ ಬಾರ್ಡ್ರಿಂದ ಒಂದು 3 ಕಿಲೋಮೀಟರ್ ದಾಟಿದ್ಮೇಲೆ ಯಾವುದೇ ಥರ ಮಳೆ ಏನು ಬರ್ತಾ ಇಲ್ಲ. ಆರಾಮಾಗಿ ಈಗ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ರೈನ್ ಕೋಟ್
ಬಿಚ್ಚಿಲ್ಲ, ಬೆಚ್ಚಗೈತೆ ಇದು. ಅದಕ್ಕೆ ಇದರಲ್ಲೇ ಗಾಡಿ ಓಡಿಸ್ತಾ ಇದ್ದೀನಿ. ಅಲ್ಲಿ ಮುಂದೆ ಏನಾದರೂ ಹೊಟ್ಟೆಗೆ ತಿನ್ನೋಕ್ಕೋಸ್ಕರ ಮಾಡ್ಕೋಬೇಕು, ಆವಾಗ ಬಿಚ್ಚಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಇಲ್ಲಿ ಯಾವುದೇ ಥರ ಮಳೆ ಇಲ್ಲ, ಒಟ್ಟಾರೆ ಚಳಿ ಐತೆ, ಗಾಳಿ ಬೀಸ್ತಾ ಇದೆ. ಇಲ್ಲೊಂದು ಕಡೆ ನಿಲ್ಸ್ಕೊಂಡ್ರೆ ಪೆಟ್ರೋಲ್ ಬಂಕ್ ಹತ್ರ ಅಂದ್ಬಿಟ್ಟು ಅಡುಗೆ ಮಾಡ್ಕೋತಾ ಇದ್ದೀನಿ. ಏನು ಗೊತ್ತಾ, ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ. 4 ಮೊಟ್ಟೆ ಉಳಿದಿತ್ತು, ಮತ್ತು ಆಲೂಗಡ್ಡೆ ಬೇಡ ಅಂದ್ರೂ ಮನೇಲಿ ಹಾಕಿದ್ರು. ಅದೆಲ್ಲ ಈಗ ಇದಾಗ್ತಿದೆ, ನೀರೆಲ್ಲ ಬಿದ್ದು ಮಳೆ ಬರ್ತಿದಲ್ವ, ಹಂಗಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಹಂಗೆ ಬೇಯಿಸ್ಕೊಂಡು ತಿನ್ನುಮ್ಮ ಅಂತ ಅಂದ್ಬಿಟ್ಟು ಇಂಜಿನ್ ಡೋರ್ ಬಿಚ್ಚಿ ಕೂಲಿಂಗ್ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಮತ್ತು ಆಲೂಗಡ್ಡೆನ ಬೇಕಿಟ್ಟಿದ್ದೀನಿ. ಅಟ್ಲೀಸ್ಟ್ ಹಿಂಗಾದರೂ ತಿಂದು ಮುಗ್ಸೋಣ. ಇದು ನೋಡಿದ್ರೆ ಏನು ಬೇಯ್ತಾನೆ ಇಲ್ವಲ್ಲ, ಸುಮಾರು ಹೊತ್ತಾಯಿತು. ಗಾಳಿ ಇರೋದಕ್ಕೆ ಅಂತ ರೆಡಿ ಮಾಡ್ಕೊಂಡು ನೆಲದಲ್ಲಿ ಇಟ್ಕೊಂಡಿದ್ದೀನಿ. ಸ್ಟವ್ನ ಒಳಗೆ ಹಾಕಿದ್ದೀನಿ, ಅದು ಒಣಗಕ್ಕೆ ಬಿಟ್ಟಿದ್ದೀನಿ. ಮಳೆಗೆ ಎಲ್ಲ ನೆಂದೋಯ್ತು. ಈರುಳ್ಳಿ, ಟೊಮೆಟೊ, ಪೊಟ್ಯಾಟೊ. ಅಲ್ಲಿ ಏನು ಹೋಗ್ತಿದೆ ಅದು ವರ್ಷ ನೀರು ತಗೊಂಡೋಗಿ ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನ ಇದಕ್ಕೇನೋ ಹಾಕ್ತಾರಲ್ವ, ಅದಕ್ಕೋಸ್ಕರ ಅವ್ರು ಹೋಗ್ತಿರೋರು. ಆ ನೀರನ್ನ ಎತ್ಕೊಂಡೋಗಿ ಕಿಲೋಮೀಟ್ರ್ ಗಂಟ್ಲೇ ಎತ್ಕೊಬರ್ತಾರೆ ನಡ್ಕೊಂಡು. ಕೆಲವೊಬ್ರು ಓಡ್ಕೊಬರ್ತಾರೆ, ಕೆಲವೊಬ್ರು ಹಿಂಗೆ ನಡ್ಕೊಂಡು ಹೋಗ್ತಿರ್ತಾರೆ. ಸೊ ಅದನ್ನೇ ಹಿಂಗೆ ತುಂಬ ಜನ ಹೋಗ್ತಿರೋದು ನೋಡಿದೆ ಮೊನ್ನೆ ಎಲ್ಲ. ಇದನ್ನೆಲ್ಲ ನೋಡ್ಬೋದು. ಅದೇನೋ ಹೇಳ್ತಾರೆ, ಬಟ್ ಆ ಹೆಸರು ನನಗೆ ಬರ್ತಾ ಇಲ್ಲ. ಆದರೆ ಅದನ್ನು ನೂರಾರು ಕಿಲೋಮೀಟ್ರ್ ತೊಗೊಂಡೋಗ್ತಾರೆ ನೀರನ್ನ. ಅದನ್ನು ತಗೊಂಡೋಗಿ ದೇವಸ್ಥಾನದಲ್ಲಿ ಶಿವ ಅರ್ಪಣೆ ಮಾಡೋ ಅಂಥದ್ದು ಆಯಿತಾ, ಅದಕ್ಕೋಸ್ಕರ ಅದು ಅವ್ರು ಹೋಗ್ತಿರೋದು. ಅದೇ ನೀರನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಹಾಕ್ತಾರೆ. ಕೆಲವೊಬ್ರು ಓಡ್ಕೊಂಡು ಹೋಗ್ತಾರೆ, 1 ಲೀಟ್ರು, ಅರ್ಧ ಲೀಟ್ರು ಅಷ್ಟು. ಅವ್ರು ನಿಲ್ಲೋದೇ ಇಲ್ಲ. 100 ಕಿಲೋಮೀಟ್ರು, 150 ಕಿಲೋಮೀಟ್ರು. ಗ್ರೇಟ್. ನೈಟ್ ಆ್ಯಂಡ್ ಡೇ ಓಡ್ತಾ ಇರೋದು. ಏನೋ ಹರಕೆ ಮಾಡ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಈ ಥರ ಮಾಡ್ತಾರೆ. ತುಂಬ ಜನ ನೋಡ್ಬೋದು ರೋಡಲ್ಲಿ. ಬೆಂದಿದೆ ಪೊಟ್ಯಾಟೋನು ಮೊಟ್ಟೆ ಸ್ವಲ್ಪ ಕ್ರ್ಯಾಕ್ ಆಗಿಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಕೀ ಬೆಂಡ್ ಹೆಂಗಾಯ್ತು ಅಂತಲೇ ಗೊತ್ತಿಲ್ಲ. ಒಂದು ಕೆಲಸ ಮಾಡೋಣ, ಆಗುತ್ತೆ. ಹಂಗೆ ಒಂದು ಸ್ವಲ್ಪ ಆಯಿಲ್ ಕೂಡ ಚೆಕ್ ಮಾಡ್ಕೋಬೇಕು. ಆಯಿಲ್ ಲೆವೆಲ್ ಹೆಂಗಿದೆ ಅಂತ ಗೊತ್ತಿಲ್ಲ. ಬೆಂಗಳೂರಿಂದ ಹೊರಟಾಗಿಂದನೂ ಆಯಿಲ್ ಲೆವೆಲ್ ಚೆಕ್ ಮಾಡಿಲ್ಲ. ಇವಾಗ ಮಾಡ್ಕೊಂಬಿಡೋಣ. ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ಗಾಡಿನ ನಿಲ್ಲಿಸಿ. ಡಿಪ್ಸ್ಟಿಕ್ನ ಓಪನ್ ಮಾಡಿ ಹಿಂಗೆ ಬಂದ್ಬಿಟ್ರೆ ಸಾಕು, ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇದೆ ಆಯಿಲ್ ಇದೆ, ಇಲ್ಲಿ ಗಂಟ ತೋರಿಸ್ತಿದೆ. ಫುಲ್ ಹಾಕ್ಬೇಕಂತ ಇಲ್ಲ, ಫುಲ್ ಹಾಕಿದ್ರೆ ಇಲ್ಲಿ ಗಂಟ ಬರುತ್ತೆ, ಇಲ್ಲೇ ಗೊತ್ತಾಗ್ಬಿಡುತ್ತೆ. ಮತ್ತು ಆಯಿಲ್ ಕ್ವಾಲಿಟಿ ಕೂಡ ಚೆನ್ನಾಗೇ ಇದೆ, ನೋಡ್ಬೋದು. ಇನ್ನೂ ಹೊಡಿಬೋದು, 1-1.5 ಸಾವಿರ ಕಿಲೋಮೀಟ್ರ್ ಮೇಲೆ ಹೊಡಿಬೋದು. ನಾವು ಡೆಲ್ಲಿನಲ್ಲಿ ಚೇಂಜ್ ಮಾಡ್ಸೋಣ ಆಯಿಲ್ನ, ಗಾಡಿ ಆಯಿಲ್. ಓಕೆ, ಇದನ್ನು ಒಂದು ಸತಿ ಚೆಕ್ ಮಾಡಿಬಿಡೋಣ ಇದರಲ್ಲೂ ಇದೆಯಾ ಅಂತ. ಗೇರ್ ಬಾಕ್ಸ್ ಆಯಿಲ್ ಅದು. ಇದಕ್ಕೆ ಇದೇ ಇಲ್ಲ ಚೆಕ್ ಮಾಡೋಕ್ಕೆ, ಲೆವೆಲ್ ಚೆಕ್ ಮಾಡೋಕ್ಕೆ ಇರ್ಬೋದು. ಮೋಸ್ಟ್ಲಿ ಬರಬೇಕಾದ್ರೆ ಸರ್ವಿಸ್ ಮಾಡಿಸ್ಕೊಂಡು ಬಂದಿದ್ದು ಗಾಡಿನ. ಇದೆ, ಎಲ್ಲನೂ ಕರೆಕ್ಟಾಗೇ ಇದೆ ಅಂದ್ಕೊಂಡಿದ್ದೀನಿ. ಏನು ಪ್ರಾಬ್ಲಮ್ ಇಲ್ಲ. ಯಾಕಂತಂದರೆ ಬರಬೇಕಾದ್ರೆ ಆಯಿಲ್ನ ಚೇಂಜ್ ಮಾಡಿಸಿದ್ದು. ಡೆಲ್ಲಿನಲ್ಲೋ ಎಲ್ಲಾದರೂ ಆನ್ ದ ವೇನಲ್ಲಿ ಒಂದು ಸತಿ ಆಯಿಲ್ ಚೆಕ್ ಮಾಡಿಸಿ ನೀಟಾಗೆ ಬ್ರೇಕ್ ಲೈನಿಂಗ್ ಎಲ್ಲ ಚೆಕ್ ಮಾಡಿಸ್ಬೇಕು. ಅದಾದಮೇಲೆ ಹೊರಡೋಣ. ಡೆಲ್ಲಿ ಬಂದುಬಿಟ್ಟು 554 ಕಿಲೋಮೀಟ್ರ್ ಇದೆ. ಇದು ತೋರಿಸೋದು ಯಮುನಾ ಎಕ್ಸ್ಪ್ರೆಸ್ ಹೈವೇನಲ್ಲಿ. ನಮಗೆ ಯಮುನಾ ಎಕ್ಸ್ಪ್ರೆಸ್ ಹೈವೇನಲ್ಲಿ ಎಂಟ್ರಿ ಇಲ್ಲ, ಹಾಗಾಗಿ ನಮ್ಮದು ಈ ರೋಟ್ ಇರುತ್ತೆ. 11 ಅವರ್ ತೋರಿಸ್ತಿದೆ ನಾವಿರೋ ಜಾಗದಿಂದ. UP-ನಲ್ಲಿ ಇದ್ದೀವಿ ಸದ್ಯಕ್ಕೆ. ಬನ್ನಿ, ಈಗ ನಾನು ಇವತ್ತು ಆಗ್ರಾವರೆಗೂ ಸ್ಟ್ರೆಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ನದಿ ಗೊತ್ತಿಲ್ಲ, ಒಟ್ಟಾರೆ ಸಾಕ ದೊಡ್ಡದಾಗಿದೆ, ನೀರು ಇದೆ. ಇದು ಈಗ ನಮಗೆ ಸಿಕ್ಕಿದೆ 2ನೇ ಟೋಲ, 3ನೇ ಟೋಲ, ಮರ್ತೇ ಹೋಯ್ತದೆ ಟೋಲ್. ಎಷ್ಟನೇ ಟೋಲ್ ಅಂತ ಗೊತ್ತಿಲ್ಲ, ಒಟ್ಟಾರೆ ಸಿಕ್ಕಿದೆ. ಇದನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ರಾಜ ಮಾರ್ಗದಲ್ಲಿ. ಓಕೆ, ಕ್ರಾಸ್ ಆಯಿತು. ನಮಗೆ ಹೋಗ್ತಾನೆ ಇದ್ದೀವಿ. ಇನ್ನು ಝಾನ್ಸಿಗೆ 42 ಕಿಲೋಮೀಟ್ರ್ ಇದೆ. ಅದಲ್ಲದೆ ಮಳೆ ಕೂಡ ಮತ್ತೆ ಸ್ಟಾರ್ಟ್ ಆಗಿದೆ. ಇಲ್ಲಂತೂ ಸರಿಯಾಗಿ ಮಳೆ ಹೊಡಿತಾ ಇದೆ, ಹೆವಿ ಮಳೆ ಇಲ್ಲಿ.
ಮತ್ತು ಗ್ಯಾಸ್ ಖಾಲಿ ಆಯಿತು, ಸಿಕ್ಕಿಲ್ಲ. ಆನ್ ದ ವೇನಲ್ಲಿ ಝಾನ್ಸಿಗೆ ಹೋಗಿದ್ದೀನಿ. ಗ್ಯಾಸ್ ಬಂಕಾಗಿ ಹಾಕ್ಕೊಂಡಿದ್ದೀನಿ ಲೊಕೇಶನು. ಮಳೆ ಅಂತೂ ಭಯಂಕರವಾಗಿ ಹೊಡಿತಾ ಇದೆ ಇಲ್ಲಿ. ಇಲ್ಲೆಲ್ಲ ಹೆವಿ ಮಳೆ ಹೊಡಿತಾ ಇದೆ, ನೋಡ್ಬೋದು. ನೀರು ನಿಂತಿರೋದಲ್ಲಿ ರೋಡಲ್ಲಿ ಹೆವಿ ಮಳೆ ಐತೆ. ಪೆಟ್ರೋಲ್ ಬಂಕಲ್ಲಿದ್ದೀನಿ. CNG ಹಾಕೋರು ಇಲ್ಲ, ಯಾಕಂದರೆ ಅದು ಕವರ್ ಇಲ್ಲ ಅಂತ ಅಂದ್ಬಿಟ್ಟು ಬರಲ್ಲ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಯಪ್ಪ ಸಿಕ್ಕಾಬಡೆ ಮಳೆ 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 ಮಳೆ. UP ಮಧ್ಯಪ್ರದೇಶ ಸ್ವಲ್ಪ ಈ UP ಎಂಟ್ರಿ ಆಗಬೇಕಾದ್ರೆ ಮಳೆ ಇತ್ತು, ಅದಾದಮೇಲೆ ಕಂಟಿನ್ಯೂ ಮಳೆ. ಪೆಟ್ರೋಲಲ್ಲಿ ಓಡಿಸ್ಕೊಂಡು ಬಂದಿದ್ದೀನಿ. CNG ಅಂತ ಬೇಕು, ವೆಯ್ಟ್ ಮಾಡೋಣ ನಿಲ್ಲೋವರೆಗೂ. ಝಾನ್ಸಿಯಿಂದ ಮತ್ತೆ ನಾವು ಈ ಕಡೆ ಗ್ವಾಲಿಯರ್ಗೆ ಹೋಗೋ ರೋಡಲ್ಲಿ ಇನ್ನೊಂದು ಟೋಲ್ ಸಿಕ್ಕಿದೆ ನಮಗೆ, ನಮ್ಮ ರಾಜಮಾರ್ಗ. ಇಲ್ಲಿ ಗುಂಡಿ ಐತಲ್ಲಪ್ಪ, ನೀರೈತೆ, ಹುಷಾರಾಗಿ ಬಿಡಬೇಕು, ಇಲ್ಲ ಅಂತಂದರೆ ಇಳಿದ್ಬಿಟ್ಟು ಹೋಗ್ತಾ. ಆಮೇಲೆ ಹತ್ರ ಗೌಲಿಯರ್ ಸಿಟಿ ಹತ್ರ ಈಗ ಗ್ಯಾಸ್ ಹಾಕಿಸ್ಕೊತಾ ಇದ್ದೀನಿ. ಹೋಗೋದಾರೆ ಸಿಕ್ಕಿದ ಕಡೆ ಎಲ್ಲ ಹಾಕಿಸ್ಕೊಂಡ್ಬಿಟ್ರೆ ಬೆಟರು, ಮತ್ತೆ ಸಿಗಲ್ಲ. ಅದಕ್ಕೆ ಆಲ್ಮೋಸ್ಟು ರೇಟು 159 ರೂಪಾಯಿ ಇಳಿಸೈತೆ. ರೇಟ್ ಎಷ್ಟಿದೆ? 97 ರೂಪಾಯಿ ಇದೆ. ಈಗ ನಾವು ಗ್ವಾಲಿಯರ್ ಟೋಲ್ ಪ್ಲಾಜಾನ ದಾಟ್ತಾ ಇದ್ದೀವಿ. ಈ ಟೋಲ್ ಪ್ಲಾಜಾ ಎಲ್ಲ ನಮಗೋಸ್ಕರ ಮಾಡಿರೋದಲ್ಲ, ಇದು ಆರಾಮಾಗೆ ಸುಮ್ಮನೆ ಮೂವ್ ಮಾಡ್ಕೊಂಡು ಹೋಗ್ತಾ ಇರೋದು. ಇದೆಲ್ಲ ನಮ್ದೆಲ್ಲ VIP ಅಲ್ವಾ, ನಾವೆಲ್ಲ VIP ಗಳೆಲ್ಲ ಹೋಗ್ಬೇಕಾದ್ರೆ ಹೆಂಗೆ ಗೊತ್ತಲ್ಲ ಹೆಂಗಿರುತ್ತಂತೆ, ಝೀರೋ ಟ್ರಾಫಿಕ್. ಹಂಗೇನೆ ಇದು ಕೂಡ ಅಷ್ಟೇ. ಸೊ ನಾವಿವಾಗ ಗೌಲಿಯಾರ್ನ ಬೈಪಾಸ್ ಮಾಡ್ತಾ ಇದ್ದೀವಿ. ಲೆಫ್ಟಿಗೆ ಗೌಲಿಯಾರ್ ಬರುತ್ತೆ, ಅಲ್ಲಿಂದ ರೋಡ್ ಇತ್ತು ನೋ ಟೋಲ್ ಅಂತ. ನಾವು ಇಲ್ಲಾಂದ್ರೆ ತಾನೇ ಎಲ್ಲಿ ಟೋಲ್ ಕಟ್ತೀವಿ, ಮ್ಯಾಪಲ್ಲೇ ತೋರಿಸ್ಬಿಡಿ ತಳ್ರಿ ಗೌಲಿಯಾರ್ನ. ಇಲ್ಲಿ ನಾವು ಇಲ್ಲಿದ್ದೀವಿ ಈಗ NH 44ಅಲ್ಲಿ. ನಾವು ಹಿಂಗೆ ಬಳಸ್ಕೊಂಡು ಹೋಗ್ತೀವಿ. ಸಿಟಿಯಿಂದ ಹೋದರೆ ಒಂದು 2-3 ಕಿಲೋಮೀಟ್ರು ಕಮ್ಮಿ ಆಗ್ಬೋದು, 2-4-5 ಕಿಲೋಮೀಟ್ರ್ ಕಮ್ಮಿ ಆಗ್ಬೋದು. ಆದರೆ ಟ್ರಾಫಿಕಲ್ಲಿ ಸಿಗಾಕೋಬೇಕು, ಬೇಡ. ನಾವು ಆರಾಮಾಗಿ ಹಿಂಗೆ ಹೋಗೋಣ. CNG ಇದೆ. ಯಾವ ನಡಿ ಮಳೆ ಹೊಡೆದೈತೆ ಅಂತಂದರೆ ಇವೆಲ್ಲ ಸೈಟ್ಗಳು ನೋಡಿ, ಅಲ್ಲೆಲ್ಲ ಹಾಕ್ಕೊಂಡವ್ರೆ ಕಾಂಪೌಂಡು ಇವೆಲ್ಲ. ಆದರೆ ಸೈಟ್ಗಳೇ ಒಳ್ಳೆ ಕೆರೆ ಹಾಕಿ ಕೂತೈತೆ, ಆ ನಡಿ ಮಳೆ ಹೊಡೆದಿರೋದು. ಈಗ ಎಲ್ಲಿದ್ದೀನಿ ಅಂತಂದರೆ ಗೌಲಿಯರ್ ಏನಪ್ಪ ಹೆಸರುಗಳೆಲ್ಲ ನಮ್ಗೆ ಬರಲ್ಲ ಕರೆಕ್ಟಾಗಿ ಹೇಳೋಕ್ಕೆ, ಪ್ರೊನೌನ್ಸ್ ಮಾಡೋಕ್ಕೆ. ಅಪ್ಪ ಹೊರಡೋಣ ಆತಗೆ. ನೋಡಿ ಇಲ್ಲಿದ್ದೀನಿ. ಸೊ ಬೈಪಾಸ್ ಮಾಡ್ಕೊಂಡು ಹೋಗ್ತಿರೋದು ಗೌಲಿಯರ್. ಇಲ್ಲಿ ಸೈಟು ಗದ್ದೆ ಎಲ್ಲ ನೀರು ಪಾಲು ಈ ಥರ ಇದೆ. ಹೈಟೆಕ್ ಕಟ್ಟಿದ್ದಕ್ಕೆ ಇದೊಂದು ಬಚಾವ್ ಮನೇನ. ಏನಿದು ಸಿಮೆಂಟ್ ಗೋಡನ್ನು, ಇಲ್ಲ ಅಂದರೆ ಇಷ್ಟೊತ್ತಿಗೆ ಅದು ಪುಸ್ತೋಗಿರೋದು. ಮಳೆಗೆ ಫುಲ್ಲು ಫ್ಲಡ್ಡು, ಅಲ್ಲೇ ಜಮೀನುಗಳೆಲ್ಲ ನೀರು ತುಂಬಿಕೊಂಡಿರೋದು. ಆ ಕಡೆನೂ ಅಷ್ಟೇ. ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗೈತೆ, ಆದರೂ ಉಯ್ತಾನೇ ಇದೆ. ಈಗ ಒಂದು ಟೋಲ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟು ಇದೆ ಜಾಗ ಇದೆ, ಗ್ಯಾಪ್ ಇದೆ. ಇಲ್ಲಿ ಯಾವ ನಾಡಿ ಹೊಗೆ ಬಿಡ್ತಿದ್ದಾರೆ ಅಂತ ನೋಡ್ಬೋದು. ಕಂಪ್ನಿ ಇದು ಯಾವುದೋ ಫ್ಯಾಕ್ಟ್ರಿ ಅದು. ಸ್ಮೆಲ್ ಅಂತೂ ಕಸರೆ ಸ್ಮೆಲ್ ಇಲ್ಲಿ. ಇದು ಆಗ್ರಾ ಕತೆ. ಆಗ್ರಾಗಿಂದ 80 ಕಿಲೋಮೀಟ್ರ್ ಇದೆ. ಇಲ್ಲಿ ಹೆಂಗೆ ಅಂತಂದ್ರೆ ನೋಡ್ಬೋದು, ಪ್ಲಾಸ್ಟಿಕ್ ಮಾತ್ರ ಮನೆ ಕಟ್ಕೋತಾರೆ. ಒಳಗಡೆ ಕೂಡ ನೋಡ್ಬೋದು TV, ಫ್ರಿಡ್ಜ್ ಎಲ್ಲ ಇದೆ. ಆದರೆ ಪ್ಲಾಸ್ಟಿಕ್ ಮಾತ್ರ ಮಾಡಕ್ಕೆ ದುಡ್ಡಿಲ್ಲ ಅಂತ ಬಡವರು ಇವರು. ಕಡು ಬಡವರು ಅಂದ್ರೆ ಇವರೇ ಇರಬೇಕು ಮಸ್ತ್. ಯಾರೂ ಮಾಡಿಸ್ತಾ ಇಲ್ಲ. ಎಂಥ ದೊಡ್ಡ ಬಿಲ್ಡಿಂಗ್ ಆದ್ರೂ ಪ್ಲಾಸ್ಟಿಕ್ ಮಾಡಿಸಲ್ಲ. ಇಲ್ಲೊಂದು ಕಡೆ ನಿಲ್ಲಿಸ್ದೆ, ಯಾವುದೋ ಡಾಬಾ ಲೈನಾಗಿ ನಿಲ್ಲಿಸಿದ್ದಾರೆ. ಇವಾಗ ಹೋಗಿ ಒಂದು ಟೀ ತಗೊಳ್ಳೋಣ. ಟೀ ತಗೊಂಡು ಎಕ್ಸ್ಪೀರಿಯನ್ಸ್ ಮಾಡೋಣ. ಇಲ್ಲಿ ಶುಗರ್ ಜಾಸ್ತಿ ಹಾಕ್ತಾರಪ್ಪ. ಟೀ ತಗೊಂಡಿದ್ದೀನಿ. ಇದು ಮೋಸ್ಟ್ಲಿ 10 ರೂಪಾಯಿ ಟೀ. ಮತ್ತು ಇಲ್ಲಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಬೇಕಾದರೆ ನೈಟ್ ಆಲ್ಟ್ ಆಗ್ಬೋದು, ಊಟ ಗೀಟ ಮಾಡಿಕೊಂಡು ಆಲ್ಟ್ ಆಗ್ರಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಆರಾಮಾಗಿ ನಡೀತಾ ಇದೆ. ಗಾಡಿ ಹಾಕಿದ್ದೀನಿ, ಫುಲ್ ಸೇಫ್ಟಿ. ಅವ್ರು ದೊಣ್ಣೆ ಬೇರೆ ಇಟ್ಕೊಬಿಟ್ಟವ್ರಲ್ಲಿ.
ದೊಣ್ಣೆ ಬಿಟ್ಕೊಂಡು ರೆಡಿ ಆಗೋರು, ಯಾರಾದರೂ ಕಳ್ಳರು ಬಂದರೆ ಓಡಿಸೋಕ್ಕೆ. ಇಲ್ಲಿ ನಮ್ಮ ಡ್ರೈವರ್ ಸಾಹೇಬ್ರುಗಳೆಲ್ಲರೂ ಆರಾಮಾಗೆ ಮಾತಾಡ್ಕೊಂಡಿದ್ದಾರೆ. ಇಲ್ಲಿ ಗಾಡಿಗಳು ಮಾತ್ರ ಸಖತ್ತಾಗಿ ಡೆಕೋರೇಷನ್ ಮಾಡ್ತಾರೆ, ಸೂಪರ್ ಆಗಿದೆ. ಇದೆಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಅವ್ರಿಗೆ ಹೊರಗೆ ಕಾಣಿಸ್ತದ ಅನ್ನೋದೇ ಡೌಟ್ ಹೊಡಿತದಪ್ಪ. ಇಲ್ಲಿ ಯಾವ ಮಟ್ಟಕ್ಕೆ ಡೆಕೋರೇಷನ್ ಮಾಡೋರೆ ಅಂತ. ನಾನು ಆಗ್ರಾಗೆ 65 ಕಿಲೋಮೀಟ್ರ್ ಇದೆ. ಅಲ್ಲಿ ನೋಡ್ಬೋದು ಯಾವ ಮಟ್ಟಕ್ಕೆ ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ. ಇದು ಮೋಡ ಮುಚ್ಕೊಂಡೈತೆ, ಹೊಡೆದ್ರೆ ಸರಿಯಾಗಿ ಹೊಡಿತದೆ. ಹೊರಗಡೆ ಹಾಕ್ತೀನಿ ಮೊಬೈಲು. ಫಸ್ಟು ಇಲ್ಲಿಂದ ಈ ಸ್ಟ್ರೆಚ್ಚಿಂದ ಹೋಗ್ಬೇಕು. ಅಲ್ಲಿ ಮುಂದೆ ಪರವಾಗಿಲ್ಲ, ಈ ಮಳೆ ಬಂತು ಅಂದರೆ ಸರಿಯಾಗಿ ಹೊಡೆಯುತ್ತದೆ. ಅಷ್ಟೇ ಅಲ್ಲ, ಸಿಕ್ಕಾಬಟ್ಟೆ ಧಗೆ ಇದೆ. ಇಷ್ಟೊತ್ತು ರೈನ್ ಕೋಟ್ ಹಾಕ್ಕೊಂಡಿದೆ, ಇವಾಗ ಬಿಚ್ಚಾಕ್ದೆ. ನೀವು ನೋಡಿದ್ರೆ ಹಿಂಗೆ ಮೋಡ ಮುಚ್ಕೊಬಿಡೈತೆ. ಈಗ ನೀರು ಎತ್ಕೊಂಡು ಹೋಗೋದು ಬೆಳಗ್ಗೆ ಹೇಳಿದ್ನಲ್ಲ, ನೋಡ್ರಿ ಹೋಯ್ತಾನೆ ಇರ್ತಾರೆ. ಮಳೆ ಬಿಸಿಲು ಏನು ನೋಡಲ್ಲ, ಸುಮ್ಮನೆ ಅವ್ರ ಪಾಡ್ಗೆ ಹೋಗ್ತಾನೇ ಇರ್ತಾರೆ. ಶಿವ್ ಜಲ್ ಏನೋ ಅಂತ ಹೇಳ್ತಾರೆ ಅದಕ್ಕನ್ನ. ಇಲ್ಲೇ 4 ಜನ ಬಡೇತಾವು, 4 ಜನ ಅಲ್ಲಿ 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 ಎಣ್ಣೆ ಹೊಡೆದ್ಬಿಟ್ಟವ್ರೆ. ಚಪ್ಪಲ್ ರಿವರ್ ಲೆಫ್ಟಲ್ಲಿ ಹೋಗ್ತಿರೋದು ನೋಡ್ಬೋದು. ಮಳೆ ಬರೋ ಥರ ಇದೆ, ಅದಕ್ಕೆ ನಾನು ಮೂವ್ ಮಾಡ್ತಾನೆ ಇದ್ದೀನಿ. ಇದನ್ನ ಬ್ಯಾರಿಗೇಡ್ ಹಾಕ್ಬಿಟ್ಟವ್ರೆ, ಯಾರಾದ್ರೂ ಆಡ್ತಾರೆ ಅಂತ. ಅಲ್ಲಿ ಟ್ರೈನ್ ಟ್ರ್ಯಾಕ್ ಅದು ಮೋಸ್ಟ್ಲಿ ಟ್ರೈನ್ ಟ್ರ್ಯಾಕ್ ಥರ ಇದೆಯಪ್ಪ. ಅಲ್ಲ, ಟ್ರೈನ್ ಟ್ರ್ಯಾಕ್ ಅಲ್ಲ, ಅಲ್ಲಿ ಯಾರೋ ಹೋಗ್ತಾ ಇದ್ದಾರೆ. ಆವಾಗ ಹೋಯ್ತಾರಂತ ಗೊತ್ತಿಲ್ಲ. ಅಲ್ಲಿ ಇದ್ರ ಹತ್ರ ಚೆಕ್ ಪೋಸ್ಟ್ ಹತ್ರ ಏನೋ ಮಾಡಿದ್ದಾರೆ, ಬ್ಯಾರಿಗೇಟ್ ಹಾಕಿದ್ದಾರೆ. ಫುಲ್ ರೋಡ್ ಜಾಮ್ ಮಾಡಿಬಿಟ್ಟಿದೆ, ಬರೀ ಲಾರಿಗಳೇ. ಆಲ್ಮೋಸ್ಟ್ ಇಲ್ಲೇ ಗಂಟ ನನಗೆ ಇದಾದ್ಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ತೋರ್ಸೋಣ ಅಂತ. ಇಲ್ಲಿ ನೋಡ್ಬೋದು ಚೆಕ್ ಪೋಸ್ಟು. ಇವರು ದುಡ್ಡು ಲಾರಿಯವ್ರ ಹತ್ರ 100 200 ಕಾಸದು ಅನ್ಕೊಂಡಿರೋದು. हाँ, बेंगलोर का एक ऑटो में लद्दाख तक जाने के लिए ये कर रहा है. कितना इधर? ಸೊ ಈಗ ನಾವು ಇಲ್ಲೇ ಇದು ಮಾಡ್ಕೊಂಡು ಗ್ಯಾಸ್ ಹಾಕಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಆಗ್ರಾ ಹತ್ರ ಇದ್ದೀನಿ. ಪ್ರೀತಮ್ ಬ್ರೋನು ಕಾಲ್ ಮಾಡ್ತಿದ್ದಾರೆ. ಸೊ ಇಲ್ಲಿರೋದು 99 ರೂಪೀಸ್ ಪ್ರೈಸ್ ಇದೆ. ಇವರೇ ಬೆಚ್ಚ ಬಿದ್ದೋದ್ರು. ಆಟೋ ಹಾಂ जा सकता है? ಥ್ಯಾಂಕ್ ಯು. ಇದರ ತಕ ಆಯಿತು, ಉದರ್ ತಕ್ ಜಾಯಂಗೆನಾ. ಸೊ ಗ್ಯಾಸ್ ಹಾಕ್ಸ್ತಾ ಇದ್ದೀನಿ, ಗ್ಯಾಸ್ ಸಿಗ್ತಾ ಇದೆ. ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಗ್ಯಾಸ್. ಸೊ ಈ ಥರ ಇರುವಂಥದ್ದು. ಈಗ ಇಲ್ಲಿ ಅವ್ರು ಹೇಳ್ತಿದ್ದಾರೆ ಗುಡ್ ಸರ್ವಿಸ್ ಇದೆ ಅಂತ ಅಂದ್ಬಿಟ್ಟು. ಭಾರತ್ ಪೆಟ್ರೋಲ್ ಬಂಕು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಗ್ರಾ ಕಿतना ಕಿಲೋಮೀಟರ್ ಇದ್ದಾರೆ ಸರ್? 40 ಕಿಲೋಮೀಟರ್ಸ್ ताज महल तक. ओके, हाँ, पंप का नाम बोलो. जगन धौलपुर ब्रेक करिए. जगन्नाथ पंप, जगन धौलपुर. ಓಕೆ, ठीक है. 202 ರೂಪಾಯಿ ಆಗಿದೆ. ಇಲ್ಲೇ CNG ಹಾಕಿಸ್ತಾ ಇದ್ದೀನಿ. ಎಲ್ಲೆಲ್ಲಿ ಸಿಗ್ತಾ ಇದೆ ಹಾಕಿಸ್ಕೊಂಡು ಬರ್ತಾ ಇದ್ದೀನಿ, ಯಾಕಂದರೆ ರಿಸ್ಕ್ ಬೇಡ ಅಂತ ಆಗಿದೆ ನಮ್ಮ ಹಾಗೆ. ಓಕೆ, ನಾವು ಗ್ಯಾಸ್ ಹಾಕ್ಸ್ಕೊಂಡು ಆಗಿದೆ. ಈಗ ಹೊರಡೋಣ, ನಮ್ಮ ಪ್ರಯಾಣ ಮುಂದುವರ್ಸೋಣ ಈಗ. ಸೊ ಆನ್ ದ ವೇನಲ್ಲಿ ಬರ್ತಿದ್ದಾರೆ ಪ್ರೀತಮ್ ಬ್ರೋ. ಮತ್ತು ಈಗ ಇಲ್ಲಿ ನಮ್ಮ ಗಾಡಿಗಳನ್ನ ನೋಡ್ತಿದ್ದಾರೆ, ಎಲ್ಲ ಶಾಕ್ ಆಗ್ತಿದ್ದಾರೆ. ಆಗ್ರಾ 29 ಕಿಲೋಮೀಟರ್, ಮಾತೂರು ಡೆಲ್ಲಿ ಮಥುರಾ 89 ಕಿಲೋಮೀಟರ್ಸ್ ಏನೋ ಇತ್ತು, ಮಥುರಾ. ಓಕೆ, ಸೊ ಈಗ ನಾವು ಇಲ್ಲಿಗೆ ಆಗ್ರಾಗೆ ಲಾಸ್ಟ್ ಅಂದ್ಕೊಂಡಿದ್ದೀನಿ. ಇದು ಟೋಲು ನೋಡಿ, ಎಲ್ಲಿಗೆ ಬಂದ್ರೂ ನಮ್ಮ ಲೈನ್ ಲಾಸ್ಟಲ್ಲಿದೆ. ನಮಗೋಸ್ಕರ ಸ್ಪೆಷಲ್ ಲೈನ್ ಹಾಕ್ಬಿಟ್ಟಿದ್ದಾರೆ. ಆಗ್ರಾದಲ್ಲೂ ಸುಯಿ ಅಂತ ನಮ್ಗೆ ಈ ಥರ ಇದಾಗ್ತಾರೆ, ಗೇಟ್ ಹಾಕ್ತಾರೆ. ಬಟ್ ಏನಂತಂದರೆ ಪಾಸ್ ಆಗ್ಬೋದು. ಸೊ ಇವರು ಎಲ್ಲಿ ಸರ್ ನೀವು? ತುಮಕೂರಿಂದ ಇಲ್ಲಿ ಬಂದಿರೋದು. ಹಾಗೆ ಸರ್ ನೀವು? ಹಲೋ ಸರ್, ನಮಸ್ತೆ, ಹೇಗಿದ್ದೀರಿ? ಓಕೆ,
ಸರ್ ಟೀ ಏನು ಬೇಡ ನಾನು ಇಲ್ಲ ಹೊರಟೆ ನಾನು ಮತ್ತೆ ರೂಮ್ಗೆ ಹೋಗ್ಬೇಕು ಅದಕ್ಕೋಸ್ಕರನೇ ಹಾಂ ಇಲ್ಲೇ ಅವರು ನಿಯರೇ ಇದ್ದರು ಅದಕ್ಕೋಸ್ಕರ ಅಂತ ಬೇನಲ್ಲೇ ಸಿಕ್ಕಿದ್ರು ಅವರು ಫೋನ್ ಮಾಡಿದ್ದು ಅದಕ್ಕೋಸ್ಕರ ಬಂದು ಇವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲಿದ್ದೀವಿ ಸರ್ ಈಗ ಆಗ್ರಾ ಓಕೆ 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 ಸರ್ ಓಕೆ ಸರಿ ಸರ್ ಆಯಿತು ನಾನು ಹೊರಡ್ತೀನಿ ಸರ್ ಟೈಮ್ ಆಯಿತು ಥ್ಯಾಂಕ್ ಯು ಸರ್ ಸಿಗೋಣ ಮತ್ತೆ ಇಲ್ಲ ಏನೂ ಇಲ್ಲ ಸರ್ ನೆಕ್ಸ್ಟ್ ಯಾವಾಗಾದರೂ ಆಗಲಿ ಯಾಕಂದರೆ ಇವಾಗ ಸ್ವಲ್ಪ ರೂಮ್ ಮಾಡಬೇಕು ಅದಕ್ಕೋಸ್ಕರ ನಾವು ಹೊರಟೆ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಿದ್ವಲ್ಲ ಆರಾಮಾಗಿ ಓಕೆ ಸರ್ ಥ್ಯಾಂಕ್ ಯು ಸರ್ ಬಾಯ್ ಸೊ ಇಲ್ಲಿ ನೋಡ್ಬೋದು ನೈಟಲ್ಲಿ ಹಾರ್ಸ್ ರೈಡಿಂಗ್ ಎಲ್ಲ ಮಾಡ್ತಾವ್ರೆ ಆಗ್ರಾದಲ್ಲಿ ಇದೊಂದು ರೂಮ್ ಮಾಡಿದ್ದೀವಿ ಆ್ಯಕ್ಚುಲಿ ಪ್ರೀತಮ್ ಏನಿದ್ದಾರೆ ಅವರು ಕೂಡ ಬರ್ತಾರೆ ಪ್ರೀತಮ್ ಬ್ರೋ ಅವ್ರಿಗೆ ನಮಗೆ ಎಲ್ಲ ಶೇರಿಂಗಲ್ಲಿ ತಗೊಂಡಿವಿ ಇದು ಟೋಟಲ್ ಆಗಿ ಈ ರೂಮ್ಗೆ ಬಂದುಬಿಟ್ಟು ಇದು ಪ್ರೈವೇಟ್ ರೂಮ್ ಇದು 4 ಮೆಂಬರ್ಸಿಗೆ ಡಬಲ್ ಬೆಡ್ಡು ಇದು ಪ್ರೈಸ್ ಎಷ್ಟಪ್ಪ ಅಂತಂದರೆ 1200 ರೂಪಾಯಿ ಅಂತ ಹೇಳಿದ್ರು 1100 ರೂಪಾಯಿಗೆ ಸಾರ್ಟ್ ಔಟ್ ಮಾಡಿದ್ವಿ ಇವ್ರದ್ದೇನೆ ಡೊಮೆಟ್ರಿ ಕೂಡ ಇದು 250 ರುಪೀಸ್ ಒಬ್ಬರಿಗೆ ಮನ್ಕೊಂಡು ಎದ್ದೋಗೋಕ್ಕೆ ಸೊ ಬೆಟರ್ ಏನಂತಂದರೆ 4 ಮೆಂಬರ್ಸ್ ಇದೆಲ್ಲ ಪ್ರೈವೇಟ್ ರೂಮ್ ತಗೊಂಡ್ವಿ ಹಾಗೆ ಪ್ರೈವೇಟ್ ಬಾತ್ರೂಮ್ ಕೂಡ ಹೊರಗಡೆ ಇದೆ ಪ್ರೈವೇಟ್ ಅಂತಾರೆ ಯಾರು ಯೂಸ್ ಮಾಡಲ್ಲ ಹಾಗಾಗಿ ಸೊ ಓವರಾಲಾಗಿ ಈ ಥರ ಇದೆ ಕಿಚನ್ ಇದೆ ಏನಾದರೂ ಮಾಡ್ಕೊತೀವಿ ಊಟ ಅಂತಂದರೆ ಅಡುಗೆ ಮಾಡ್ಕೊಳಕ್ಕೆ ಬಟ್ ಇಲ್ಲಿ ಏನು ಮಾಡ್ಕೋಬೋದು ಓವರಾಲಾಗಿ ಈ ಥರ ಇದೆ ಚೆನ್ನಾಗಿದೆಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಇವತ್ತು ಒಂದೇ ದಿವಸ ನಾನು ಸ್ಟ್ರೆಚ್ ಮಾಡಿರೋದು 450 ಕಿಲೋಮೀಟರ್ಸು ಓವರಾಲಾಗಿ ಈ ಥರ ಇದೆ ರೂಮು ಎ ಸಿ ಇದೆ ಫ್ಯಾನ್ ಇದೆ ಇಲ್ಲಿದೆ ಎ ಸಿ ಇಲ್ಲಿದೆ ಎ ಸಿ ಸೊ 1200 ರುಪೀಸ್ಗೆ ಮತ್ತು ಇದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ತಾಜ್ ಮಹಲ್ ಇಲ್ಲಿಂದ ತುಂಬಾ ಹತ್ರ ಇದೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ ತಾಜ್ ಮಹಲ್ನ ಸ್ಟೇಟ್ ಇದೇ ರೂಮಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಆ ಸ್ಟ್ರೀಟ್ ಕೂಡ 500 ಮೀಟ್ರಲ್ಲಿ ಗಾಡಿ ಕೂಡ ಸೇಫ್ ಆಗಿದೆ ಒಂದು 100 ರೂಪಾಯಿ ಕೊಟ್ಟಿದ್ದೀನಿ ಗಾಡಿನಲ್ಲಿ ಐಟಮ್ ಎಲ್ಲ ಇದೆ ಅದು ಕವರ್ ಹಾಕ್ಬಿಟ್ಟು ಯಾವುದೋ ಒಂದು ಆಂಟಿ ಇದ್ದಾರಂತೆ ಆಂಟಿ ನೋಡ್ಕೊತಾರೆ ಐಟಮ್ಗಳಿದ್ದಾವೆ ಹಾಗಾಗಿ ಅವರೊಂದು ಕವರ್ ಹಾಕ್ಬಿಟ್ಟು ನೀಟಾಗಿ ಆಟೋನ ಸೇಫಾಗಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ ಊಟ ಮಾಡಿಕೊಂಡು ಮಲ್ಕೋಬೇಕು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಈ ರೂಮ್ ಏನು ತಗೊಂಡಿದ್ದೀವಿ ಇದನ್ನ ಬಂದ್ಬಿಟ್ಟು ನಾವು ಶೇರಿಂಗ್ ಮಾಡ್ಕೊತಾ ಇದ್ದೀವಿ 4 ಮೆಂಬರ್ಸ್ ಇದೀವಿ ಟೋಟಲ್ ಆಗಿ ಸೊ ಒಬ್ಬೊಬ್ಬರಿಗೆ 270 ರೂಪಾಯಿ ಹಂಗೆ ಬರ್ಬೋದು 275 ಏನೋ ಬರುತ್ತೆ ಒಬ್ಬೊಬ್ಬರಿಗೆ ಸೊ ಹಂಗಾಗಿ ಸ್ವಲ್ಪ ಇದೊಂದು ಬೆನಿಫಿಟ್ಟು 1100 ರೂಪಾಯಿಗೆ ಮಾತಾಡಿಕೊಂಡೆ ಇದನ್ನ ಸಾರ್ಟ್ ಔಟ್ ಮಾಡಿದ್ದು ಸ್ವಲ್ಪ ದುಡ್ಡು ಉಳಿತದೆ ಹಿಂಗಾಗುತ್ತೆ ಹಂಗೆ ದುಡ್ಡು ಉಳಿಸ್ಕೋತಾ ಇದ್ದೀನಿ ಮತ್ತೆ ನಿದ್ದೆ ಬೇಕೇ ಬೇಕು ಈ ಜರ್ನಿ ಮಾಡ್ತೀವಿ ಅಂತಂದ್ರೆ ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಇನ್ನೊಂದು ಆಟೋ ಅಲ್ವಾ ಆಟೋ ಅಷ್ಟು ಸ್ಪೀಡ್ ಹೋಗಲ್ಲ ಮತ್ತೆ ಟಫ್ ಇದೆ ಆದ್ರೂ ಬಿಡಲ್ಲ ಮಾಡೇ ಮಾಡ್ತೀನಿ ನೆವರ್ ಗಿವ್ ಅಪ್ ಅಂತಾರಲ್ಲ ಬಿಡೋದಿಲ್ಲ ಲಡಾಖ್ಗೆ ತಲುಪಿಸ್ತೀನಿ ಕರ್ನಾಟಕದ ಆಟೋ ರಿಕ್ಷಾ ನಮ್ಮ ರಥನ